ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸುನೈನಾ, ಮನೆಗೆ ತಗೊಂಬಮ್ಮ. ಅಮ್ಮ, ನೀವೊಬ್ಬೊಬ್ಬರೇ ಬಂದು ನಿಂತ್ಕೊಳ್ಳಿ. ರಾಧಿಕಾ, ಅವ್ರಿಗೆ ಪಾದಕ್ಕೆ ಹೂವಿಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಇವ್ರ ಆಶೀರ್ವಾದ ನನಗೆ ಫಲಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಮ್ಮನ ಆಶೀರ್ವಾದ ಅಂತೂ ಖಂಡಿತ ಫಲಿಸುತ್ತೆ. ಮೊದಲು ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಅಮ್ಮ, ಅದ್ಕೆ ಅಮ್ಮ ಎಲ್ಲಿ? ಕಲ್ಪನಾ, ರಾಧಿಕಾ ಈಗ ಅವಳಮ್ಮನ ಹುಡ್ಕೊಂಡ್ ಬರ್ತಾಳೆ. ಅವಳಿಗೆ ಈ ವಿಷಯ ಗೊತ್ತಾದ್ರೆ ಅವಳು ನಮ್ಮ ಹತ್ರ ಬಂದು ಜಗಳ ಮಾಡ್ತಾಳೆ. ಆಮೇಲೆ ಫಂಕ್ಷನ್ ನಿಂತೋದ್ರೆ ಹಾಗೇನಾದ್ರೂ ಆದ್ರೆ ನಮ್ ಪ್ರಜ್ವಲ್ ಅಕ್ಕನ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅದ್ಕೆ ನಿಮ್ಮನ್ನೇ ಕೇಳ್ತಿರೋದು, ಅಮ್ಮ ಎಲ್ಲಿ? ಅಕ್ಕ, ಇದು ಮುತ್ತೈದೆಯರು ಮುಂದೆ ನಿಂತ್ಕೊಂಡು ಮಾಡೋ ಶಾಸ್ತ್ರ. ನೀನ್ ಇಲ್ಲಿರ್ಬಾರ್ದು ಅಂತ ದೊಡ್ಡಮ್ಮ ಮತ್ತೆ ಆ ಕಲ್ಪನವರು ಅಮ್ಮನಿಗೆ ಅವಮಾನ ಮಾಡಿದ್ರು. ಅದಕ್ಕೆ ಅಮ್ಮ ಹೊರಗಡೆ ಹೋಗಿ ನಿಂತಿದ್ದಾರೆ. ಚಿಕ್ಕವರು ಅಂತ ನೋಡ್ದೆ ಅವ್ರ ಮೇಲೆ ಕೈ ಮಾಡ್ತೇನೆ. ಹುಚ್ಚಿ ಲೂಸು. ಏಯ್, ನನ್ ಮೇಲೆ ಕೈ ಮಾಡ್ತೇನೆ ನಿನ್ನ. ರಾಧಿಕಾ, ಅಯ್ಯೋ ಅಯ್ಯೋ ಅಯ್ಯೋ, ಇವತ್ತು ನನ್ ಗಂಡ ಇಲ್ಲಿದ್ದಿದ್ರೆ ನೀನೆಲ್ಲ ಸುಮ್ಮನೆ ಬಿಡ್ತಿರ್ಲಿಲ್ಲ ಕಣೆ. ದೇವ್ರೆ, ಇವಳು ನನ್ಗೆ ಹೊಡಿತಾಳಲ್ಲಪ್ಪ. ನನ್ ಕೆನ್ನೆಗೆ ಹೊಡಿತ್ಯಾ? ನಿನಗ್ ಒಳ್ಳೇದಾಗೋದಿಲ್ಲ, ಹಾಳಾಗೋಗ್ತೀಯಾ. ಏಯ್, ನಮ್ಮಮ್ಮನ ಇಲ್ಲಿರ್ಬಾರ್ದು ಅನ್ನೋದಕ್ಕೆ ನೀನ್ ಯಾರು? ಯಾರ? ಅವಳು ನನ್ ತಂಗಿ. ಅವಳ ಮೇಲೆ ಕೈ ಮಾಡೋದಕ್ಕೆ ನಿನಗೇನೆ ರೈಟ್ಸ್ ಇದೆ? ನಿಮ್ ತಂಗಿ ನಮ್ಮಮ್ಮನ ವಿಧ್ವೆ, ಅವ್ರಲ್ಲಿ ಇರ್ಬಾರ್ದು ಅದು ಇದು ಅಂತ ಬಾಯ್ಕ್ ಬಂದಾಗೆಲ್ಲ ಹೇಳ್ಬೋದಾ? ಅದ್ ಸರಿನಾ? ಏ ರಾಧಿಕಾ, ಹಾಗಂತ ದೊಡ್ಡವರು ಚಿಕ್ಕವರು ಅಂತ ನೋಡ್ದೆ ನೀನ್ ನಮ್ಮೇಲೆ ಕೈ ಮಾಡ್ಬೋದಾ? ಅದ್ ಸರಿನಾ? ಇವ್ರು ಯಾರು? ಬೀಗ್ತಿ ಅಮ್ಮನ್ ತಂಗಿ. ಇವ್ರ ಮನ್ಸ್ ಮಾಡಿದ್ರೆ ಈ ಮದ್ವೆನೆ ನಿಲ್ಲಿಸ್ತಾರೆ, ಅದು ಗೊತ್ತಾ ನಿನ್ಗೆ? ನಿಲ್ಲಿಸ್ತಾರೆ ಅಲ್ಲ, ಈ ಮದ್ವೆನ ನಿಲ್ಲಿಸ್ತೀನಿ. ಅಯ್ಯೋ ಬೀಗ್ತಿಯಮ್ಮ, ಹಾಗೆಲ್ಲ ಮಾತಾಡ್ಬೇಡಿ. ಇನ್ ಹೇಗ್ ಮಾತಾಡ್ಬೇಕು? ನಿಮ್ ಮಗಳಿಗೆ ನಮ್ಮನೆ ಸೊಸೆ ಆಗೋ ಯೋಗ್ಯತೆ ಇಲ್ಲ. ಅಲ್ಲ ಮೇಡಮ್, ಕೊನೆ ಕ್ಷಣದಲ್ಲಿ ಈ ತರ ಮಾತಾಡಿದ್ರೆ ಹೇಗೆ? ಇಂಥ ದುರಂಕಾರಿ ಹೆಣ್ ಜೊತೆ ನನ್ ಮಗನ್ ಮದ್ವೆ ಮಾಡೋದಿಲ್ಲ. ತಿರ್ಪೆ ಎತ್ತೋರ್ ಸಂಬಂಧ ಬೆಳೆಸಿದ್ರೆ ನಮ್ಮ ಮರ್ಯಾದೆನೆ ಹೋಗೋದು. ಹಲೋ ಹಲೋ, ಕಮಲಾಕ್ಷಮ್ಮನವ್ರೆ, ಏನಿದು? ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಕನ್ಸ್ ಕಾಣ್ತಾ ನಿಂತ್ಬಿಟ್ಟಿದ್ದೀರಲ್ಲ. ಅಯ್ಯೋ ದೇವ್ರೆ, ಹಾಗಾದ್ರೆ ನಾನು ಇಷ್ಟೊತ್ತು ಕಂಡಿದ್ದೆಲ್ಲ ಕನ್ಸಾ?
ಅಮ್ಮ ಅಮ್ಮ ಇಲ್ಲೇನ್ ಮಾಡ್ತಿದ್ಯಾ? ಬಾ ಒಳಗ್ ಹೋಗೋಣ. ರಾಧಿಕಾ, ನೀನ್ ಹೋಗಮ್ಮ, ನಾನ್ ಬರ್ತೀನಿ. ನಾನ್ ಒಳಗ್ ಹೋಗೋಕ್ಕಾಗೋದು ನೀನ್ ಬಂದ್ರೆ ಮಾತ್ರ. ಬಾ. ನೋಡು, ನನ್ ಮಾತ್ ಕೇಳು ರಾಧಿಕಾ, ನೀನ್ ಹೋಗಮ್ಮ. ಸುಮ್ನೆ ಬಾರಮ್ಮ, ಬಾ. ಬಾಮ್ಮ ನೀನು, ಬಾ ನೀನು. ಮುತ್ತೈದೆಯರೆಲ್ಲ ಮುಂದೆ ನಿಂತು ನಡೆಸೋ ಈ ಶಾಸ್ತ್ರದಲ್ಲಿ ನಮ್ಮಮ್ಮನೇ ಮುಂದೆ ನಿಲ್ಬೇಕು. ನಾನ್ ಮೊದ್ಲ ಆಶೀರ್ವಾದ ನಮ್ಮಮ್ಮಂದೇ ತಗೊಳ್ಳೋದು. ರಾಧಿಕಾ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ನನ್ ಬಿಟ್ಬಿಡಮ್ಮ, ನಾ ಹೋಗ್ತೀನಿ. ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನ್ ಮದ್ವೆಗೆ ಒಪ್ಕೊಂಡೆ ಅಲ್ವಾ? ಈಗ ನೀನ್ ನನ್ ಮಾತು ಕೇಳು. ಏ ರಾಧಿಕಾ, ಇಲ್ಲೂ ನೀನು ಮೊಂಡಾಟ ಮಾಡ್ಬೇಡ. ಇಂಥ ಶಾಸ್ತ್ರ ನಡೆಯುವಾಗ ನಿಮ್ಮ ಅಮ್ಮ ಮುಂದೆನೆ ಇರಬಾರ್ದು. ಅಂತದ್ರಲ್ಲಿ ಅವಳ ಆಶೀರ್ವಾದ ತಗೋತೀನಿ ಅಂತ ಹೇಳ್ತಿದ್ಯಲ್ಲ, ಆದ್ರಿಂದ ನಿನಗೆ ಒಳ್ಳೇದಾಗಲ್ಲ. ಜಾನ್ಕಿ, ನೀನೇನು ಬೇಜಾರ್ ಮಾಡ್ಕೋಬೇಡ. ಹೋಗು, ಒಂದ್ ಕಡೆ ಹೋಗಿ ನಿಂತ್ಕೋ, ಹೋಗು. ರಾಧಿಕಾ, ಇವರು ಹೇಳ್ತಾ ಇರೋದು ಸರಿನೇ ಇದೆ. ಅಲ್ಲ, ನಿಮ್ಮಮ್ಮ ಇಂಥ ಪೂಜೆ ಎಲ್ಲ ಮಾಡ್ಬೋದಾ? ಯೋಚನೆ ಮಾಡು. ಹಾಗೆ ಮಾಡೋ ಹಾಗಿದ್ರೆ ಊರವರೆಲ್ಲ ನಿಮ್ಮಮ್ಮನ್ನ ಹೂವಿಲೆ ಶಾಸ್ತ್ರ ಕರೀದೇ ಇರ್ತಿದ್ರ. ಜಾನ್ಕಿ, ಇದೆಲ್ಲ ನಾವ್ ಹೇಳೋಕ್ ಮುಂಚೆ ನೀನ್ ಯೋಚನೆ ಮಾಡ್ಬೇಕು. ಹೋಗ್ ದೂರ ನಿಂತ್ಕೋ. ಆಗಲ್ಲ, ನಮ್ಮಮ್ಮ ಇಲ್ಲೇ ಇರ್ತಾರೆ. ನಮ್ಮಪ್ಪ ಇಲ್ಲ ಅಂತ ಎಲ್ರೂ ಸೇರ್ಕೊಂಡು ನಮ್ಮಮ್ಮನ ಅವಮಾನ ಮಾಡ್ತಿದ್ದೀರಾ? ನನಗೆ ಈ ಮೂಢನಂಬಿಕೆ ಕಂಡ್ರೆ ಆಗಲ್ಲ. ನೋಡಿ, ಈ ಮುತ್ತೈದೆ ಶಾಸ್ತ್ರದಲ್ಲಿ ನಮ್ಮಮ್ಮನೂ ಇರ್ತಾರೆ. ನನಗೆ ನಮ್ಮಮ್ಮನ ಆಶೀರ್ವಾದನೆ ಮೊದಲು ಬೇಕು. ನನ್ ಮದ್ವೆ ನಿಂತ್ರೆ ಸಾಕು ಅಂತ ಯೋಚನೆ ಮಾಡ್ತಿರೋ ಈ ಕೊಳಕ್ ಜನರ ಮಧ್ಯೆ ನನ್ ಮಗಳ ಮದ್ವೆ ಯಾವುದೇ ತೊಂದರೆ ಇಲ್ದೆ ಚೆನ್ನಾಗ್ ನಡಿಬೇಕು ಅಂತ ಮನ್ಸಾರೆ ಬೇಡ್ಕೋತಿರೋಳ್ ನಮ್ಮಮ್ಮ. ಇಂಥವ್ರ ಆಶೀರ್ವಾದ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ಅಮ್ಮ, ನೀನೇ ಮೊದ್ಲು ನನಗೆ ಆಶೀರ್ವಾದ ಮಾಡು. ರಾಧಿಕಾ, ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ನಿನಗೆ ಪರಿಜ್ಞಾನ ಇದೆಯಾ? ಏನೋ ಚಿಕ್ಕ ಹುಡುಗಿ ಮಾತಾಡ್ಲಿ ಅಂತ ಸುಮ್ನೆ ಬಿಟ್ರೆ ಬರೀ ಅಪಶಕ್ನೇ ಮಾತಾಡ್ತಿದ್ಯಲ್ಲ. ನಾನೇನ್ ಅಪಶಕ್ನ ಮಾತಾಡ್ದೆ? ನಾನ್ ಚೆನ್ನಾಗಿರ್ಲಿ ಅಂತ ಬಯಸೋ ನಮ್ಮಮ್ಮನ ಆಶೀರ್ವಾದ ನನಗ್ ಬೇಕು ಅಂದೆ. ಇದ್ರಲ್ಲಿ ತಪ್ಪೇನಿದೆ? ನೀನೇನೋ ನಿಮ್ಮ ಅಮ್ಮನ್ಗೋಸ್ಕರ ಮಾಡ್ಬಿಡ್ತೀಯಮ್ಮ, ಆದ್ರೆ ನಾಳೆ ದಿನ ನಮ್ಮ ಹುಡುಗನ್ಗೆ ತಾನೇ ತೊಂದರೆ ಆಗೋದು. ಚಿರುಗೇನಾದ್ರೂ ಆದ್ರೆ ನೀನ್ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತೀಯಮ್ಮ.